Hi friends, welcome back to Raman tutorial for GK channel. Today we are going to focus on some of the English methodology questions with their explanations. ಸ್ನೇಹಿತರೆ, ಈ ದಿನ ನಾವು ಇಂಗ್ಲೀಷ್ ಮೆಥಡಾಲಜಿ ಕ್ವಶನ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ದಿಸ್ ವಿಡಿಯೋ ಈಸ್ ಸರ್ಟನ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಟು ಟ್ಯಾಕಲ್ ದ ಎಕ್ಸಾಮ್. ಓಕೆ, ಲೆಟ್ಸ್ ಬಿಗಿನ್. ನೋಡಿ, ಇಂಗ್ಲೀಷ್ ಮೆಥಡಾಲಜಿ ಮೇಲೆ ಯಾವುದೇ ಕ್ವಶನ್ ಬಂದರೂ ಕೂಡ ಯು ಆರ್ ಏಬಲ್ ಟು ಆನ್ಸರ್ ದೆಮ್ ಪ್ರಾಪರ್ಲಿ ಅಂದ್ಕೊಂಡಿದ್ದೀನಿ. ಯು ವೋಂಟ್ ಲೂಸ್ ದ ಮಾರ್ಕ್ಸ್ ಇಫ್ ಯು ಗೋ ಆನ್ ಅಟೆಂಡಿಂಗ್ ದೀಸ್ ಕ್ವಶನ್ಸ್. ನೋಡಿ, ಈ ಕ್ವಶನ್ಸನ್ನು ಅಟೆಂಡ್ ಮಾಡೋದ್ರ ಮೂಲಕ ನಿಮಗೆ ಯಾವುದೇ ಮಾರ್ಕ್ಸ್ ಮಿಸ್ ಆಗೋದಿಲ್ಲ. ಏನು 15 ಮಾರ್ಕ್ಸ್ ಏನು ಬರುತ್ತಲ್ಲ, ಆ 15 ಮಾರ್ಕ್ಸನ್ನು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗ ನೋಡೋಣ, ಲೆಟ್ಸ್ ಮೂವ್ ಆನ್. The second language course is organized on elements of human society and natural world without relying on the printed text. This method is called. ನೋಡಿ, ಇದು ಒಂದು ಮೆಥಡಾಲಜಿ ಮೇಲೆ ಅಪ್ರೋಚ್ ಮೇಲಿರುವಂಥ ಕ್ವಶನ್. ದ ಸೆಕೆಂಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಆದರೆ ಅವ್ರು ಏನು ಕನ್ಸಿಡರ್ ಮಾಡಿಲ್ಲ ಅಂತಂದರೆ, ಈ ಕೋರ್ಸನ್ನು ಬಿಲ್ಡ್ ಮಾಡೋಕ್ಕೆ, ಈ ಸೆಕೆಂಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕನ್ನು ಬಿಲ್ಡ್ ಮಾಡೋ ಟೈಮಲ್ಲಿ ಅವ್ರು ಹ್ಯೂಮನ್ ಸೊಸೈಟಿ, ಮಾನವ ಸಮಾಜ ಮತ್ತು ನೈಸರ್ಗಿಕ ಪ್ರಪಂಚದ ಮೇಲೆ ಕುರಿತಾಗಿರುವಂತಹ ಐಟಮ್ಗಳನ್ನೇ ತಂದು ಅಲ್ಲಿ ಹಾಕಿದ್ದಾರೆ. ಅವರು ಪ್ರಿಂಟೆಡ್ ಟೆಕ್ಸ್ಟ್ ಮೇಲೆ ಆ ಕೋರ್ಸನ್ನು ಡಿಪೆಂಡ್ ಮಾಡಿಲ್ಲ. ಅಂದರೆ ಅಲ್ಲಿ ಟೆಕ್ಸ್ಟ್ ಬುಕ್ ಏನಿದೆ, ಆ ಟೆಕ್ಸ್ಟ್ ಬುಕ್ಕೇ ಇಂಪಾರ್ಟೆಂಟಾಗಿ ಉಳಿದಿಲ್ಲ. ಜಸ್ಟ್ ದೇ ಹ್ಯಾವ್ ಬಿಲ್ಟ್ ಅ ಕೋರ್ಸ್ ಬಿಲ್ಟ್ ಮಾಡಿದ್ದಾರೆ, ಬಟ್ ಟೆಕ್ಸ್ಟ್ ಬುಕ್ ಈಸ್ ನಾಟ್ ಸೋ ಮಚ್ ಇಂಪಾರ್ಟೆಂಟ್. ಹಾಗಾದರೆ ಈ ಮೆಥಡ್ ಯಾವುದು? ನೋಡಿ, ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ನೋಡಿದ್ರಿ ಅಲ್ವಾ? ಟೆಕ್ಸ್ಟ್ ಬುಕ್ ಮೇಲೆ ರಿಲೈ ಮಾಡಲಾರ್ದ ಹಾಗೆ ನ್ಯಾಚುರಲ್ ಆಗಿರೋವಂತಹ ಒಂದು ಮೆಥಡಾಲಜಿ ಇದೆ, ಅದನ್ನು ನ್ಯಾಚುರಲ್ ಮೆಥಡ್ ಅಂತ ಹೇಳ್ತಾರೆ. ಸೊ ಹಿಯರ್ ಆನ್ಸರ್ ಈಸ್ ನ್ಯಾಚುರಲ್ ಮೆಥಡ್ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಈ ನ್ಯಾಚುರಲ್ ಮೆಥಡು ಟೆಕ್ಸ್ಟ್ ಬುಕ್ ಮೇಲೆ ರಿಲೇ ಆಗಲ್ಲ, 1 ಪಾಯಿಂಟ್. ಸೆಕೆಂಡು, ಇದರ ಮೇನ್ ಥೀಮ್ ಏನಿರುತ್ತೆ ಅಂದರೆ ಈ ನೇಚರ್ ಮತ್ತು ಹ್ಯೂಮನ್ ಸೊಸೈಟಿ ಇರುತ್ತೆ. ಹಾಗಾದರೆ ಯು ಮೇ ಆಸ್ಕ್ ಮಿ ಸರ್, ಸಿಚುವೇಷನಲ್ ಅಪ್ರೋಚಲ್ಲಿ ಸಿಚುವೇಷನ್ ಡೇ ಟು ಡೇ ಸಿಚುವೇಷನ್ಸ್ ಇರುತ್ತೆ. ಅಟ್ ಬಸ್ ಸ್ಟಾಪಲ್ಲಿ ಹೇಗೆ ಮಾತಾಡೋದು, ಅಟ್ ಪಬ್, ಅಟ್ ಥಿಯೇಟರ್, ಅಟ್ ಸ್ಕೂಲ್, ಅಟ್ ಕಾಲೇಜ್, ಅಟ್ ಬ್ಯಾಂಕ್, ಅಟ್ ಲೈಬ್ರರಿ, ಬೇರೆ ಬೇರೆ ಸಿಚುವೇಷನ್ಸಲ್ಲಿ ಹೇಗೆ ಡೀಲ್ ಮಾಡೋದು ಅಂತ ಹೇಳಿದ್ರೆ ಸಿಚುವೇಷನಲ್ ಮೆಥಡ್ ಅಂತ ಹೇಳ್ತಾರೆ. ಗ್ರಾಮರ್ ಟ್ರಾನ್ಸ್ಲೇಷನಲ್ಲಿ ಗ್ರಾಮರ್ ಮತ್ತು ಟ್ರಾನ್ಸ್ಲೇಷನ್ನ ಎರಡನ್ನೂ ಫೋಕಸ್ ಮಾಡ್ತಾರೆ. ಲ್ಯಾಂಗ್ವೇಜ್ ಇಮರ್ಷನಲ್ಲಿ ಲ್ಯಾಂಗ್ವೇಜನ್ನ ಟೀಚ್ ಮಾಡ್ತಾರೆ. ಇಮರ್ಷನ್ ಅಂತಂದರೆ ಯೂಶಲಿ ಅಲ್ಲಿ ಪ್ಯೂರಾಗಿ ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಆಡಿಯೋ ವಿಡಿಯೋ ಎಲ್ಲ ಮಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅದು ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡ್ ಅಂತಲೂ ಕೂಡ ಇದೆ. ದೇರ್ ಆರ್ ಸೆವರಲ್ ಮೆಥಡ್ಸ್, ಅದರಲ್ಲಿ ಇದೊಂದು ಕೂಡ ಹೌದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಂಫಸಿಸ್ ಆನ್ ಇಂಟ್ರಾಕ್ಷನ್ ಆಸ್ ಬೋತ್ ದ ಮೀನ್ಸ್ ಆ್ಯಂಡ್ ದ ಅಲ್ಟಿಮೇಟ್ ಗೋಲ್ ಆಫ್ ಲರ್ನಿಂಗ್ ದ ಲ್ಯಾಂಗ್ವೇಜ್ ಅಂಡರ್ಲೈಸ್ ಡ್ಯಾಶ್ ಅಪ್ರೋಚ್ ಅಂತದೆ. ಎಂಫಸಿಸ್ ಆನ್ ಇಂಟ್ರಾಕ್ಷನ್, ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊ. ಎಂಫಸಿಸ್ ಆನ್ ಇಂಟ್ರಾಕ್ಷನ್, ಈ ಸಂವಾದ, ಕಮ್ಯುನಿಕೇಷನ್ಸ್ ಮೇಲೆ ಆ್ಯಸ್ ಅ ಮೀನ್ಸ್ ಆ್ಯಂಡ್ ಅಲ್ಟಿಮೇಟ್ ಗೋಲ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ನ ಮುಖ್ಯ ಗೋಲಾಗಿ ಈ ಸಂವಾದವನ್ನು, ಇಂಟ್ರ್ಯಾಕ್ಷನನ್ನು, ಕಮ್ಯುನಿಕೇಷನನ್ನು ಇಟ್ಕೊಂಡಿರೋಂತಹ ಅಪ್ರೋಚ್ ಯಾವುದು ಅಂತ ಕ್ವಶನ್ ಇದೆ. ಇದಕ್ಕೆ ಭಾಳ ಈಜಿ ಇದೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ. 10 ಸರಿ ಹೇಳಿದ್ದೀನಿ, ಗೆಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯು ಕ್ಯಾನ್ ಗೆಸ್ ಇಟ್, ಯಾವುದಿರ್ಬೋದು. ಓಕೆ, ನಾನು ಇದ್ರದ್ದು ಉತ್ತರ ಹೇಳಲ್ಲ, ನೀವೇ ಕೂಡ ಇದ್ರ ಉತ್ತರ ಹೇಳಿ. ನಾನು ಸಾಕಷ್ಟು ಸರಿ ಅದನ್ನು ಫೋಕಸ್ ಮಾಡಿ ಹೇಳಿದ್ದೀನಿ. ಸೊ ಯಾವುದಂತ ಹೇಳಿ ನಾನು ಹೇಳಲ್ಲ. ಹಾಗೆಯೇ ಕ್ವಶನ್ ನಂಬರ್ 2ದು ಆನ್ಸರ್ ನೀವು ಹೇಳ್ತೀರಿ, ಕಮೆಂಟ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಆ ಶಾರ್ಟ್ ಟೆಕ್ಸ್ಟ್ ಈಸ್ ರೆಡ್ ಅಲೌಡ್ ಆ್ಯಂಡ್ ದೆನ್ ಸ್ಟೂಡೆಂಟ್ ವಿಜುವಲೈಸ್ ವಾಟ್ ದ ಪ್ಯಾಸೇಜ್ ಡಿಸ್ಕ್ರೈಬ್ಸ್. Then they tell the teacher about their visualization or draw a picture. The activity assess the students ಅಂತ ಇದೆ. ಹಾಗೆಯೇ ನಿಮ್ಮದು ಇದ್ರ ನೋಟ್ಸ್ ಕೂಡ ನಾನು ನಿಮಗೆ ಪೇಡ್ ಗ್ರೂಪಲ್ಲಿ ಅವೈಲೇಬಲ್ ಮಾಡಿರೋದ್ರಿಂದ ಆ ನೋಟ್ಸಲ್ಲಿ ಕೂಡ ಆನ್ಸರ್ ಇದೆ. ನೀಡ್ ನಾಟ್ ಟು ವರಿ. ಸರ್ ಉತ್ತರ ಹೇಳಲಿಲ್ವಾ ನೀವು ಅಂದ್ಕೋಬೇಡಿ. ಇವತ್ತಿನ ಕ್ಲಾಸಲ್ಲಿ 2-3 ಕ್ವಶನ್ಸಿಗೆ ನೀವೇ ಉತ್ತರ ಹೇಳಬೇಕಾಗುತ್ತೆ. ಲೆಟ್ಸ್ ಯು ಟೇಕ್ ದ ರೋಲ್, ಲೀಡಿಂಗ್ ರೋಲ್ ತಗೊಳ್ಳಿ ಇವತ್ತಿನ ಕ್ಲಾಸಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೋಡೋಣ. ಆ ಶಾರ್ಟ್ ಟೆಕ್ಸ್ಟ್ ಈಸ್ ರೆಡ್ ಅಲೌಡ್, ಒಂದು ಸಣ್ಣ ಪ್ಯಾಸೇಜನ್ನ ಟೀಚರ್ ಜೋರಾಗಿ ಓದ್ತಾರೆ. ದೆನ್ ದ ಸ್ಟೂಡೆಂಟ್ ವಿಜುವಲೈಸ್ ವಾಟ್ ಈಸ್ ದ ಪ್ಯಾಸೇಜ್ ಡಿಸ್ಕ್ರೈಬ್ಸ್. ಮಕ್ಕಳಿಗೆ ಅಲೋ ಮಾಡ್ತಾರೆ ಏನಿದೆ ಪ್ಯಾಸೇಜ್ ಅಂತ ವಿಜುವಲೈಸ್ ಮಾಡೋದಕ್ಕೆ. ನೋಡಿ, ಶಾರ್ಟ್ ಟೆಕ್ಸ್ಟ್ ಆದಮೇಲೆ ಟೀಚರ್ಗೆ ವಾಟ್ ಎವರ್ ದೇರ್ ವಿಜುವಲೈಸೇಷನ್ ದೇ ಟೆಲ್ ದ ಟೀಚರ್ಗೆ ಆ ವಿಜುವಲೈಸೇಷನ್ ಬಗ್ಗೆ ಹೇಳ್ತಾರೆ, ಅಥವಾ ಒಂದು ಪಿಕ್ಚರನ್ನು ಡ್ರಾ ಮಾಡ್ತಾರೆ. ಈ ಆ್ಯಕ್ಟಿವಿಟಿನ ಏನಂತ ಹೇಳ್ತಾರೆ? ವಾಟ್ ವುಡ್ ಯು ಅಸೆಸ್ ದಿಸ್ ಆ್ಯಕ್ಟಿವಿಟಿ ಅಂತ ಫಸ್ಟ್ ಟೈಮ್ ಈ ಟೈಪ್ ಆಫ್ ಕ್ವಶನ್ ಬಂದಿದೆ.
ಸ್ಪೀಕಿಂಗ್ ವಿತ್ ಕ್ಲಾರಿಟಿ, ಲಿಸ್ನಿಂಗ್ ಕಾಂಪ್ರಹೆನ್ಷನ್, ಎಬಿಲಿಟಿ ಟು ಡ್ರಾ ವೆಲ್, ಅಕ್ಯುರೇಸಿ ಇನ್ ಇಂಟರ್ಪ್ರಿಟೇಷನ್ ಅಂತ ಇದೆ. ಇಲ್ಲಿ ನೋಡಿ, ಟೀಚರ್ ಏನು ಮಾಡ್ತಾರೆ, ಟೀಚರ್ ಟೆಲ್ಸ್ ಅ ಸ್ಟೋರಿ. ಅವ್ರು ದೇ ಲಿಸನ್ ಆ್ಯಂಡ್ ಆಫ್ಟರ್ ಲಿಸ್ನಿಂಗ್ ದೇ ಟೆಲ್ ಬ್ಯಾಕ್, ಅಥವಾ ಅವ್ರ ಟೀಚರ್ಗೆ ವಾಪಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ರೀತಿ ಇದಕ್ಕೆ ಮೇನ್ ಬೇಸಿಸ್ ಏನು, ಟೀಚರ್ ಕತೆ ಹೇಳ್ತಾರೆ, ಇವ್ರು ಕೇಳ್ತಾರಲ್ಲ ಲಿಸ್ನಿಂಗ್ ಕಾಂಪ್ರಹೆನ್ಷನ್ ಅಂತ ಇದ್ರದ್ದು ಕ್ವಶನಿಗೆ ಆನ್ಸರ್ ಏನಿದೆ, ಲಿಸ್ನಿಂಗ್ ಕಾಂಪ್ರಹೆನ್ಷನ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್, ಆ ಟಾಸ್ಕ್ ಆಫ್ ಅ ರೋಲ್ ಪ್ಲೇ ಅಪ್ರಾಕ್ಸಿಮೇಟ್ಲಿ 2 minutes with teacher in which candidate exchange information, making 4 or 5 statements and asking 3 or 4 questions including leave taking would assess ಅಂತ ಇಲ್ಲಿ ಕ್ವಶನ್ ಅರ್ಥ ಮಾಡೋಣ. ಲೆಟ್ಸ್ ಟೇಕ್ ದ ಕ್ವಶನ್ ಅಟ್ ಫಸ್ಟ್. ಆ ಟೀಚರ್ ಆ ಟಾಸ್ಕ್ ಅಂದರೆ ಒಂದು ಕೆಲಸ, ಒಂದು ವರ್ಕು, ಒಂದು ಅಸೆಸ್ಮೆಂಟ್ ಅಂತ ಅನ್ಕೊಬಿಟ್ಟು, ರೋಲ್ ಪ್ಲೇ ಅಂದರೆ ನಾಟಕೀಕರಣದ ಒಂದು ರೂಪ, 2 ಮಿನಿಟ್ದು ಒಂದು ನಾಟಕ ಅಂದ್ಕೊಳ್ರಿ, ಡ್ರಾಮಾ ಸ್ಕಿಟ್ ಅಂತ ಅನ್ಕೋಬೋದು. ಇಲ್ಲಿ ಏನು ಮಾಡ್ತಾರೆ, ಕ್ಯಾಂಡಿಡೇಟ್, ಇಲ್ಲಿ ಸ್ಟೂಡೆಂಟ್ ಏನು ಮಾಡ್ತಾನೆ, 2-3 ಡೈಲಾಗ್ ಅಥವಾ 3-4 ಡೈಲಾಗನ್ನು ಎಕ್ಸ್ಚೇಂಜ್ ಮಾಡ್ತಾನೆ ತನ್ನ ಫ್ರೆಂಡ್ ಜೊತೆಗೆ. ಆನಂತರ ಇದರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಅಥವಾ ಹಿ ಆಸ್ಕ್ಸ್ 2-3 ಕ್ವಶನ್ಸನ್ನು ಹೇಳ್ತಾನೆ, 2-3 ರಿಪ್ಲೈ ತೊಗೊಳ್ತಾನೆ. ಅಂದರೆ ಒಂದು ಡೈಲಾಗ್ ಫಾರ್ಮೇಷನ್, ಡೈಲಾಗ್ ಕನ್ವರ್ಸೇಷನ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇದು ಅಲ್ಲೊಂದು ಅವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ದೇರ್ ವಾಸ್ ಎ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ, ಲೀವ್ ಟೇಕಿಂಗ್ ಅಂದರೆ ಹೇಳು ಹೊರಟೋಗೋದು. ಕನ್ನಡದಲ್ಲಿ ಐ ಡೋಂಟ್ ನೋ ದ ವರ್ಡ್, ಲೀವ್ ಟೇಕಿಂಗ್ ಅಂತ ಇದೆ. ಲೀವ್ ಟೇಕಿಂಗ್ ಅಂತಂದರೆ ಎಲ್ಲ ಅವತ್ತಿನ ಮಾತುಕತೆ ಮುಗಿದ ಮೇಲೆ ಅಲ್ಲಿಂದ ಹೊರಟೋಗುವಾಗ ನೀವು ಹೇಳ್ತಿರಲ್ಲ, ಅದನ್ನು ಲೀವ್ ಟೇಕಿಂಗ್ ಅಂತ ಹೇಳ್ತಾರೆ. ಆ ಲೀವ್ ಟೇಕಿಂಗಿಗೆ ಕುರಿತಾಗಿರೋ ಕಾನ್ಸೆಪ್ಟ್ ಮೇಲೆ 2-3 ಮಿನಿಟ್ ಮಕ್ಕಳು ವರ್ಕ್ ಮಾಡ್ತಾರೆ, ರೈಟ್. ಇದಕ್ಕೆ ಏನು ಅಸೆಸ್ ಮಾಡುತ್ತೆ, ಮಕ್ಕಳ ಯಾವ ಶಕ್ತಿನ ಅಸೆಸ್ ಮಾಡುತ್ತೆ ಅಂತಂದರೆ, ಇದು ಕೂಡ ಇಷ್ಟಿದೆ ನೋಡಿ, ಆ್ಯಕ್ಟಿಂಗನ್ನು, ಸ್ಪೀಕಿಂಗನ್ನು, ಲಿಸ್ನಿಂಗ್, ವೊಕ್ಯಾಬ್ಯುಲರಿ ಅಂತ. ಈ ಕ್ವಶನಿಗೂ ಕೂಡ ಆನ್ಸರ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಐ ಆಮ್ ಪ್ರೊವೈಡಿಂಗ್ ದಿಸ್. ಓಕೆ, ಇದು ಯಾವುದು ಆನ್ಸರ್ ಇದೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಕ್ವಶನ್ ನಂಬರ್ ಯಾವುದಿದೆ, ಇದು ದಿಸ್ ಈಸ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4ಗೂ ಕೂಡ ನೀವು ಆನ್ಸರ್ ಹೇಳಬೇಕು. ಈಗ ನಾನು ಡೈರೆಕ್ಟಾಗಿ ಮುಂದಿನ ಕ್ವಶನಿಗೆ ಹೋಗ್ತಾ ಇದ್ದೀನಿ. ನೋಡಿ, 5th ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಡ್ಯಾಶ್ ಫೇವರ್ಸ್ ದ ಎಕ್ಸ್ಪೋಜರ್ ಆಫ್ ಸ್ಟೂಡೆಂಟ್ಸ್ ಟು ಅ ಸ್ಟ್ರಕ್ಚರ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್ ದಟ್ ಕುಡ್ ಅಲೋ ದೆಮ್ ಟು ಅಪ್ಲೈ ದ ರೂಲ್ಸ್ ಬೈ ದೆಮ್ಸೆಲ್ವ್ಸ್. ಡ್ಯಾಶ್ ಯಾವ ಅಪ್ರೋಚ್ ಮಕ್ಕಳನ್ನು ಎಕ್ಸ್ಪೋಸ್ ಮಾಡುತ್ತೆ, ಯಾವುದಕ್ಕೆ, ಡಿಫ್ರೆಂಟ್ ಸೆಂಟೆನ್ಸ್ ಸ್ಟ್ರಕ್ಚರ್ಸಿಗೆ, ಬೇರೆ ಬೇರೆ ಸೆಂಟೆನ್ಸ್ ಸ್ಟ್ರಕ್ಚರ್ಸಿಗೆ ಅವ್ರನ್ನ ಎಕ್ಸ್ಪೋಸ್ ಮಾಡುತ್ತೆ. ಆಮೇಲೆ ರೂಲ್ಸನ್ನ ಅಪ್ಲೈ ಮಾಡೋದಕ್ಕೆ ಅವರಿಗೆ ಅವಕಾಶ ಕೊಡುತ್ತೆ. ಇಲ್ಲಿ ಆಪ್ಷನ್ಸ್ ಇದೆ, ಡೈರೆಕ್ಟ್ ಮೆಥಡ್, ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್ ಮತ್ತು ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ. ನೋಡಿ, ಡೈರೆಕ್ಟ್ ಮೆಥಡಲ್ಲಿ ಇಂಗ್ಲೀಷ್ ಸ್ಟಾರ್ಟ್, ಅದನ್ನು ಇಂಗ್ಲೀಷನ್ನು ಕಲಿಸಲಾಗುತ್ತೆ ನೇರವಾಗಿ, ಯುಟಿಲೈಸಿಂಗ್ ಇಂಗ್ಲೀಷ್ ಓನ್ಲಿ, ಇಂಗ್ಲೀಷ್ ಮೂಲಕನೇ ಕಲಿಸ್ತಾರೆ. ಇಂಡಕ್ಟಿವ್ ಮೆಥಡಲ್ಲಿ ಫಸ್ಟ್ ಎಕ್ಸಾಂಪಲ್ಸ್, ಆನಂತರ ರೂಲ್ಸ್. ಡಿಡಕ್ಟಿವ್ ಮೆಥಡಲ್ಲಿ ಫಸ್ಟ್ ರೂಲ್ಸ್, ಆನಂತರ ಎಕ್ಸಾಂಪಲ್ಸ್. ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಇಲ್ಲೇನಾಗುತ್ತೆ ಅಂತಂದ್ರೆ ದೇ ಪ್ರೊವೈಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಹೆಚ್ಚೆಚ್ಚು ಹೇಳ್ಕೊಡ್ತಾರೆ. ಹಿಯರ್ ಮೋಸ್ಟ್ ಆಫ್ ದ ಕೋರ್ಸ್ ಟೇಕ್ಸ್ ಪ್ಲೇಸ್ ಥ್ರೂ ಕಮ್ಯುನಿಕೇಷನ್ಸ್ ಮೇಲೆ ನಡೆಯುತ್ತೆ ಕ್ಲಾಸಸ್, ರೈಟ್. ಹಾಗಾದರೆ ಯಾವ ಅಪ್ರೋಚ್ ಇದೆ ಅಂತಂದರೆ ರೈಟ್ ಆನ್ಸರ್ ಇಲ್ಲಿ ಇಂಡಕ್ಟಿವ್ ಮೆಥಡ್, ರೈಟ್. ನೆಕ್ಸ್ಟ್, ಇಂಟಿಗ್ರೇಟಿಂಗ್ ಸಿಮೆಂಟಿಕ್ ಫಂಕ್ಷನ್ ಆಸ್ ಅ ಪಾರ್ಟ್ ಆಫ್ ಗ್ರಾಮರ್ ಇನ್ಸ್ಟ್ರಕ್ಷನ್ ರಿಕ್ವೈರ್ ಸ್ಟೂಡೆಂಟ್ಸ್ ಟು ಫೋಕಸ್ ಆನ್. ಇಂಟಿಗ್ರೇಟಿಂಗ್ ಸಿಮೆಂಟಿಕ್ ಫಂಕ್ಷನ್ ಅಂತ ಇದೆ. ಸಿಮೆಂಟಿಕ್ ಫಂಕ್ಷನ್ ಆ್ಯಸ್ ಅ ಪಾರ್ಟ್ ಆಫ್ ಗ್ರಾಮರ್. ಸಿಮೆಂಟಿಕ್ ಅಂದರೆ ಏನು ನೋಡಿ, ಲ್ಯಾಂಗ್ವೇಜಲ್ಲಿ ದೇರ್ ಆರ್ ಸೆವ್ರಲ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಬೇರೆ ಬೇರೆ ಫಂಕ್ಷನ್ಸ್ ಇದೆ. ಅದರಲ್ಲಿ ಸಿಮೆಂಟಿಕ್ ಫಂಕ್ಷನ್ ಅಂದರೆ ಅರ್ಥ ಗ್ರಹಿಸುವ ಒಂದು ಕೌಶಲ್ಯ, ಅದು ಕೂಡ ಪಾರ್ಟ್ ಆಫ್ ಲರ್ನಿಂಗ್. ಆ ಅರ್ಥ ಗ್ರಹಿಸುವುದನ್ನು ಗ್ರಾಮರ್ ಜೊತೆಗೆ ಬೆರೆಸಿದಾಗ, ಗ್ರಾಮರ್ ಆ್ಯಂಡ್ ಈ ಗೆಟ್ಟಿಂಗ್ ದ ಕಾಂಪ್ರಹೆನ್ಷನ್ ಎರಡೂ ಕೂಡ ಜೊತೆಗೆ ಹೋದರೆ, ಇವೆರಡನ್ನೂ ಇಂಟಿಗ್ರೇಟ್ ಮಾಡಿದರೆ, ಹಾಗಾದರೆ ಸ್ಟೂಡೆಂಟ್ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಆನ್ ವಿಚ್ ಪಾರ್ಟ್ ಆಫ್ ದ ಫೋಕಸ್ ಅಂದರೆ ಡ್ರಿಲ್ಸ್ ಆಫ್ ಪ್ರಾಕ್ಟೀಸ್ ಗ್ರಾಮರ್ ಸ್ಟ್ರಕ್ಚರ್ಸ್ನ ಪ್ರಾಕ್ಟೀಸ್ ಮಾಡೋ ಡ್ರಿಲ್ ಮೇಲೆ ವರ್ಕ್ ಮಾಡಬೇಕಾ, ಬಿಲ್ಡಿಂಗ್ ಫ್ಲೂಯೆನ್ಸಿ ಯೂಸ್ ರ್ಯಾದರ್ ದ್ಯಾನ್ ಗ್ರಾಮೆಟಿಕಲ್, ಫ್ಲೂಯೆನ್ಸಿ ಬಿಲ್ಡ್ ಮಾಡೋದಕ್ಕೆ ಇಂಡಕ್ಟಿವ್ ಮೆಥಡ್ ಮೇಲೆ ಇರುತ್ತಾ, ಅಕ್ಯುರೇಸಿ ಆಫ್ ಗ್ರಾಮರ್ ಯೂಸ್ ಇನ್ ಸಿಂಟ್ಯಾಕ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ಸನ್ನು ಅಕ್ಯುರೇಟಾಗಿ ಯೂಸ್ ಮಾಡೋದ್ರ ಮೇಲೆ ಇರುತ್ತಾ, ಕಮ್ಯುನಿಕೇಷನ್ ಆಫ್ ಮೀನಿಂಗ್ ಆ್ಯಂಡ್ ಅಕ್ಯುರೇಸಿ ಆಫ್ ಲ್ಯಾಂಗ್ವೇಜ್. ಇಲ್ಲಿ ಕಮ್ಯುನಿಕೇಷನ್ ಆಫ್ ಮೀನಿಂಗ್
ಕಮ್ಯುನಿಕೇಷನ್ ಆಫ್ ಮೀನಿಂಗ್ ಆ್ಯಂಡ್ ಅಕ್ಯುರೇಸಿ ಆಫ್ ಲ್ಯಾಂಗ್ವೇಜ್ ಅಕ್ಯುರೇಟಾಗಿ ಯೂಸ್ ಮಾಡೋದು ಮತ್ತು ಕಮ್ಯುನಿಕೇಷನನ್ನು ಡೆವಲಪ್ ಮಾಡ್ಕೊಳ್ಳೋದು ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ ರೈಟ್ ಆನ್ಸರ್ ನೋಡಿ. ಇಲ್ಲಿ ಆ್ಯಸ್ ಎ ಲ್ಯಾಂಗ್ವೇಜನ್ನು ನಾವು ಬಳಸಿದ್ವಿ, ಗ್ರಾಮರ್ ರೂಲ್ಸನ್ನು ಟೀಚ್ ಮಾಡ್ತೀವಿ ಇಂಟಿಗ್ರೇಟೆಡ್ ಮೆಥಡಲ್ಲಿ. ಹಾಗಾಗಿ ಅಕ್ಯುರೇಸಿ ಆಫ್ ದ ಲ್ಯಾಂಗ್ವೇಜ್ ಈಸ್ ಇಂಪಾರ್ಟೆಂಟ್, ರೈಟ್. ಹಾಗೆಯೇ ನಾವು ಕಮ್ಯುನಿಕೇಷನ್ನು ಕೂಡ ಇಂಟಿಗ್ರೇಟ್ ಮಾಡ್ತಾಯಿದ್ದೀವಿ. ಸೊ ಕಮ್ಯುನಿಕೇಷನ್ ಆಫ್ ಮೀನಿಂಗ್ ಆ್ಯಂಡ್ ಅಕ್ಯುರೇಸಿ ಆಫ್ ಲ್ಯಾಂಗ್ವೇಜ್ ಎರಡೂ ಕೂಡ ಬೇಕು. ಹಾಗಾಗಿ ಡಿ ಇಸ್ ದ ಆಪ್ಷನ್. ಸ್ಟೂಡೆಂಟ್ಸ್ ಜನರೇಟೆಡ್ ಕರೆಕ್ಷನ್ಸ್ ಆರ್ ಇಂಪಾರ್ಟೆಂಟ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಬಿಕಾಸ್ ಸ್ಟೂಡೆಂಟ್ಸ್ ಜನರೇಟೆಡ್ ಕರೆಕ್ಷನ್ಸ್ ಅಂತ ಮಕ್ಕಳು ಕರೆಕ್ಷನ್ಸನ್ನು ತಾವು ಮಾಡಿರುವಂಥ ತಪ್ಪುಗಳಿಗೆ ಅವರೇ ಕರೆಕ್ಷನ್ಸನ್ನು ಜನ್ರೇಟ್ ಮಾಡ್ತಾರೆ, ಹುಡುಕೊಳ್ತಾರೆ ಲ್ಯಾಂಗ್ವೇಜ್ ಲರ್ನಿಂಗ್ ಕ್ಲಾಸ್ ರೂಮಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ? ಮಕ್ಕಳಿಗೆ ಇದು ರಿವೈಸ್ ಮಾಡೋದಕ್ಕೆ, ಎಡಿಟ್ ಆಫ್ ದ ಎರರ್ಸ್ ಇನ್ ದೇರ್ ಓನ್ ಹ್ಯಾಂಡ್ ರೈಟಿಂಗ್, ಅವ್ರದ್ದೇ ಆದ ಹ್ಯಾಂಡ್ ರೈಟಿಂಗಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ದೇ ಇಂಡಿಕೇಟ್ ಆಕ್ಟಿವ್ ಎಂಗೇಜ್ಮೆಂಟ್ ಇನ್ ದ ಕ್ಲಾಸ್ ರೂಮಲ್ಲಿ ಆ್ಯಕ್ಟಿವ್ ಆಗಿ ಇರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೋರ್ ಟೈಮ್ ಕ್ಯಾನ್ ಬಿ ಗಿವನ್ ಟು ದ ಗ್ರಾಮರ್ಗೆ ತುಂಬ ಹೆಲ್ಪ್ಫುಲ್. ಯಾಕಂದ್ರೆ ಗ್ರಾಮರ್ಗೆ ಹೆಚ್ಚು ಟೈಮ್ ಸಿಗುತ್ತೆ ಡ್ರಿಲ್ಸ್ ಮಾಡೋದಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ. ಟೀಚರ್ ಕ್ಯಾನ್ ಕಂಡಕ್ಟ್ ಮೋರ್ ರೆಮಿಡಿಯಲ್ ಕ್ಲಾಸಸ್, ಟೀಚರ್ಗೆ ರೆಮಿಡಿಯಲ್ ಕ್ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ನೋಡಿ, ಸ್ಟೂಡೆಂಟ್ ಜನ್ರೇಟ್ ಮಾಡ್ತಾರೆ ಕರೆಕ್ಷನ್ಸ್ ಅಂತಾಗ ಇದರಿಂದ ಏನಾಗುತ್ತೆ, ಅವರು ಆ್ಯಕ್ಟಿವ್ ಆಗಿ ಎಂಗೇಜ್ ಆಗಿರ್ತಾರೆ ಕ್ಲಾಸ್ ರೂಮಲ್ಲಿ. ಆ್ಯಕ್ಟಿವ್ ಎಂಗೇಜ್ಮೆಂಟ್ ಆಫ್ ದ ಸ್ಟೂಡೆಂಟ್ ಹ್ಯಾಪನ್ಸ್. ಇದರಿಂದ ಏನಾಗುತ್ತೆ, ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಇನ್ ಅ ಪ್ರಾಪರ್ ವೇ. ಯಾಕಂತಂದರೆ ಸ್ಟೂಡೆಂಟ್ ಈಸ್ ದ ಅಲ್ಟಿಮೇಟ್ ಫೋಕಲ್ ಪಾಯಿಂಟ್ ಅವನೇ ಇರ್ತಾನೆ. ಸೊ ಆ್ಯಕ್ಟಿವ್ ಎಂಗೇಜ್ಮೆಂಟ್ ಆಫ್ ಹಿಮ್ ಬಿಕಮ್ಸ್ ಮಚ್ ಮೋರ್ ಇಂಪಾರ್ಟೆಂಟ್. ಓಕೆ, ಅದೇ ಆನ್ಸರ್. ಸ್ಮಾಲರ್ ಕ್ಲಾಸ್ ಸೈಜ್ ಫಾರ್ ಸ್ಲೋ ಲರ್ನರ್ಸ್ ಫೆಸಿಲಿಟೇಟ್ಸ್ ಗ್ರೇಟರ್ ಪರ್ಸನಲೈಸ್ಡ್ ಇನ್ಸ್ಟ್ರಕ್ಷನ್ ಇನ್ ಅ ನ್ಯೂ ಲ್ಯಾಂಗ್ವೇಜ್ ಬಿಕಾಸ್ ನೋಡಿ, ಸ್ಮಾಲರ್ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ. ಕ್ಲಾಸ್ ರೂಮ್ ಸೈಜು ತುಂಬ ಚಿಕ್ಕದಿದೆ, ಅಲ್ಲಿ 10 ಸ್ಟೂಡೆಂಟ್ಸ್, ಲೆಸ್ ದೆನ್ 10 ಸ್ಟೂಡೆಂಟ್ಸ್ ಕೂರ್ತಾರೆ. ಅದರಲ್ಲೂ ಕೂಡ ಇಫ್ ದೇ ಆರ್ ಸ್ಲೋ ಲರ್ನರ್ಸ್ ಇದ್ದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದರಿಂದ ಪರ್ಸನಲೈಸ್ಡ್ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಪರ್ಸನಲೈಸ್ಡ್ ಇನ್ಸ್ಟ್ರಕ್ಷನ್ ಅಂದರೆ ವ್ಯಕ್ತಿಗತವಾದಂಥ ಒಂದು ಇನ್ಸ್ಟ್ರಕ್ಷನ್ ಸಿಗುತ್ತೆ. ಹಾಗಾಗಿ ಯಾಕೆ ಇದು ಇಂಪಾರ್ಟೆಂಟು ಅಂತ ಅಂದರೆ, ಇದರಿಂದ ಇನ್ಸಿಡೆಂಟಲ್ ಲರ್ನಿಂಗ್ ಆಗುತ್ತೆ, ಇನ್ಫಾರ್ಮಲ್ ಅಸೆಸ್ಮೆಂಟ್ ಆಗುತ್ತೆ, ಮೋರ್ ಇಂಟ್ರಾಕ್ಷನ್ ಆಗುತ್ತೆ ಅಂತ ಇಲ್ಲಿ ಫಸ್ಟ್ ಆಪ್ಷನ್ ಇದೆ. ಇನ್ಫಾರ್ಮಲ್ ಅಸೆಸ್ಮೆಂಟ್ ಅಂದ್ರೇನು? ಟೀಚರು ಫಾರ್ಮಲಾಗಿ ಅಸೆಸ್ಮೆಂಟ್ ಮಾಡಲ್ಲ, ಟೆಸ್ಟ್ಗಳು ತೊಗೊಂಡೆ, ಎಕ್ಸಾಮ್ಗಳು ತೊಗೊಂಡೆ ಈ ರೀತಿ ಅಸೆಸ್ಮೆಂಟ್ ಮಾಡಲ್ಲ, ಹೌದಾ? ಆಮೇಲೆ ಇನ್ಸಿಡೆಂಟಲ್ ಲರ್ನಿಂಗ್, ಆಯಾ ಸಂದರ್ಭಕ್ಕೆ ತಕ್ಕಂಗೆ ಕಲಿತಾ ಹೋಗ್ತಾನೆ. ತುಂಬ ಇಂಟ್ರಾಕ್ಷನ್ಗೆ ಇಲ್ಲಿ ಜಾಗ ಇರುತ್ತೆ, ಹಾಗಾಗಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ಡ್ ಅಪ್ರೋಚ್ ಆಗುತ್ತೆ, ಲೆಸ್ ಇಂಟ್ರಾಕ್ಷನ್ ಇರುತ್ತೆ, ಫಾರ್ಮಲ್ ಅಸೆಸ್ಮೆಂಟ್ ಆಗುತ್ತೆ. ಮೋರ್ ಇಂಟ್ರಾಕ್ಷನ್, ಫ್ಲೆಕ್ಸಿಬಲ್ ಶೆಡ್ಯೂಲ್, ಅಥೆಂಟಿಕ್ ಅಸೆಸ್ಮೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ ಫೋಕಸ್ಡ್, ಫಾರ್ಮಲ್ ಅಸೆಸ್ಮೆಂಟ್, ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂತ ಇದೆ. ಇಲ್ಲಿ ಇನ್ಫಾರ್ಮಲ್ ಯಾವುದು ರೈಟ್ ಆನ್ಸರ್ ಅಂದರೆ ಆಪ್ಷನ್ ನಂಬರ್ ಸಿ. ಏನು ಆಪ್ಷನ್ ನಂಬರ್ ಸಿ ಅಂದರೆ ಮೋರ್ ಇಂಟ್ರಾಕ್ಷನ್, ಫ್ಲೆಕ್ಸಿಬಲ್ ಶೆಡ್ಯೂಲ್ ಆ್ಯಂಡ್ ಅಥೆಂಟಿಕ್ ಅಸೆಸ್ಮೆಂಟ್. ನೋಡಿ, ಕ್ಲಾಸ್ ರೂಮ್ ಅಂದ ತಕ್ಷಣ ಮೊದಲೇ ಆಪ್ಷನ್ ಯಾಕಾಗಲ್ಲ ಅಂತಂದರೆ ಇಲ್ಲಿ ಎವ್ರಿಥಿಂಗ್ ಈಸ್ ರೈಟ್. ಆದರೆ ಇನ್ಫಾರ್ಮಲ್ ಅಸೆಸ್ಮೆಂಟ್ ಏನಿದೆ ನೋಡಿ, ದಿಸ್ ಈಸ್ ಸ್ಕೂಲ್ ಕ್ಲಾಸ್ ರೂಮ್ ಅಂದಾಗ ದೇರ್ ಶುಡ್ ಬಿ ಫಾರ್ಮ್ಯಾಲಿಟಿ. ಅಸೆಸ್ಮೆಂಟಲ್ಲಿ ಫಾರ್ಮ್ಯಾಲಿಟಿ ಇರಬೇಕು. ವೆದರ್ ಯು ಡೂ ಇಟ್ ಪರ್ಸ್ನಲಿ ಆರ್ ಆಸ್ ಎ ಗ್ರೂಪ್ ಮಾಡಿದರೂ ಕೂಡ ಇನ್ಫಾರ್ಮ್ಯಾಲಿಟಿ ಇರಬಾರ್ದು. ಯಾಕಂದರೆ ಸ್ಕೂಲ್ ಇಸ್ ಎ ಪಾರ್ಟ್ ಆಫ್ ಅ ಫಾರ್ಮಲ್ ಎಜುಕೇಷನ್ ಅಂತಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ ನಂಬರ್ ಸಿ ಮೋರ್ ಕರೆಕ್ಟ್. ಮೋರ್ ಇಂಟ್ರಾಕ್ಷನ್ ಆಗುತ್ತೆ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ನಡುವೆ. ಫ್ಲೆಕ್ಸಿಬಲ್ ಶೆಡ್ಯೂಲ್, ಅವರು ಮಕ್ಕಳ ಜೊತೆಗೆ ಕ್ಲಾಸ್ ರೂಮ್ ಚಿಕ್ಕದ್ರಿಂದ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಥೆಂಟಿಕ್ ಅಸೆಸ್ಮೆಂಟ್ ಮಾಡೋದಕ್ಕೆ ಮಚ್ ಮೋರ್ ಈಸಿಯರ್ ಆಗುತ್ತೆ. ಸೊ ದಟ್ ಈಸ್ ದ ಆನ್ಸರ್. ಕನ್ಸಿಡರಿಂಗ್ ಲರ್ನಿಂಗ್ ಸ್ಟೈಲ್ಸ್ ಬ್ರಾಡನ್ಸ್ ದ ಅಪ್ರೋಚಸ್ ಟೇಕನ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಗ್ವೇಜ್ ರಿಲೇಟೆಡ್ ಪ್ರಾಬ್ಲಮ್. ಕನ್ಸಿಡರಿಂಗ್ ಲರ್ನಿಂಗ್ ಸ್ಟೈಲ್ಸ್ ನೋಡಿ, ಪ್ರತಿಯೊಂದು ಮಗುವನ್ನು ಕೂಡ ಬೇರೆ ಬೇರೆ ಸ್ಟೈಲ್ಸಲ್ಲಿ ಕಲಿಯುತ್ತೆ. ಕೆಲವರು ವಿಜುವಲ್ ಲರ್ನರ್ಸ್, ನೋಡಿ ಕಲಿಬೇಕು ಅಂತಾರೆ. ಕೆಲವರು ಕೆನೆಸ್ಥೆಟಿಕ್ ಲರ್ನರ್, ಮಾಡಿ ಕಲಿಬೇಕು ಅಂತಾರೆ. ಕೆಲವರು ಆಡಿಟರಿ ಲರ್ನರ್, ಕೇಳಿ ಕಲಿಬೇಕಂತಾರಲ್ಲ. ಆಡಿಟರಿ ಲರ್ನರ್, ವಿಜುವಲ್ ಲರ್ನರ್ ಮತ್ತು ಕೆನೆಸ್ಥೆಟಿಕ್ ಲರ್ನರ್ ಅಂತ ಬೇರೆ ಬೇರೆ ಸಪ್ರೇಟ್ ಟೈಪ್ ಆಫ್ ಲರ್ನರ್ಸ್ ಇರ್ತಾರೆ, ರೈಟ್? ಕನ್ಸಿಡರಿಂಗ್ ಲರ್ನಿಂಗ್ ಸ್ಟೈಲ್ಸ್, ಈ ಎಲ್ಲ ಸ್ಟೈಲ್ಸ್ಗಳನ್ನು ಕನ್ಸಿಡರ್ ಮಾಡಿ, ಕನ್ಸಿಡ್ರೇಷನ್ ಮಾಡಿ ಒಂದು ಬರುತ್ತೆ. ಕನ್ಸಿಡರಿಂಗ್ ಲರ್ನಿಂಗ್ ಸ್ಟೈಲ್ಸ್ ಬ್ರಾಡನ್ಸ್ ದ ಅಪ್ರೋಚಸ್ ಟೇಕನ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್ ರಿಲೇಟೆಡ್ ಪ್ರಾಬ್ಲಮ್. ಲ್ಯಾಂಗ್ವೇಜ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈ ಸ್ಟೈಲ್ಸನ್ನೆಲ್ಲ ಕನ್ಸಿಡರ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್.
ಸಮ್ ಸ್ಟೂಡೆಂಟ್ಸ್ ಪ್ರಿಫರ್ ಟು ಗೆಟ್ ನ್ಯೂ ಇನ್ಫಾರ್ಮೇಷನ್ ಇನ್ ರಿಟರ್ನ್ ಡೈರೆಕ್ಷನ್ ಆರ್ ವರ್ಬಲ್ ಇನ್ಫಾರ್ಮೇಷನ್ ದೇ ಲರ್ನಿಂಗ್ ಸ್ಟೈಲ್. ಕೆಲವು ವಿದ್ಯಾರ್ಥಿಗಳು ಎಲ್ಲದನ್ನು ಬರವಣಿಗೆ ಮೂಲಕನೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ದೇ ವಾಂಟ್ ಟು ಹ್ಯಾವ್ ರಿಟರ್ನ್ ಫಾರ್ಮಲ್ಲಿ ಬೇಕು ಅಂತ ಕೇಳ್ತಾರೆ. ಕೆಲವರು ವರ್ಬಲ್ ಫಾರ್ಮಲ್ಲಿ ಇರಲಿ, ಮಾತುಕತೆ ಅಂದರೆ ರಿಟರ್ನಲ್ಲಿ ಇರಲಿ ವರ್ಬಲಲ್ಲಿ ಇರಲಿ ಅಂತ ಅವರು ಕೇಳ್ತಾರೆ. ಹಾಗಾದರೆ ಅವ್ರ ಲರ್ನಿಂಗ್ ಸ್ಟೈಲ್ ಏನಿದೆ ಅಂದರೆ ಅವರು ಆಡಿಟರಿ ಲರ್ನರು, ವಿಜುವಲ್ ಲರ್ನರು, ಕಿನೆಸ್ಟಿಕ್ ಲರ್ನರು ಅಥವಾ ಮನಿಪುಲೇಟಿವ್ ಓದಾರೋ ಅಂದರೆ ಇಲ್ಲ. ಆ್ಯಕ್ಚುಲಿ ಅಂತಂದರೆ ದೇ ಆರ್ ವಿಜುವಲ್ ಲರ್ನರ್ಸ್. ಅವರು ವಿಜುವಲ್ ಲರ್ನರ್ಸ್ ಇದ್ದಾರೆ. ಅವ್ರಿಗೆ ರಿಟರ್ನ್ ಫಾರ್ಮಲ್ಲೇ ಬೇಕು. ರಿಟರ್ನ್ ಅಂದರೆ ಅವ್ರು ನೋಡಿ ಏನು ಮಾಡ್ತಾರೆ, ನೋಡಿ ಕಲಿತಾರೆ. ಹಾಗಾದರೆ ಸರ್ ಇಲ್ಲಿ ವರ್ಬಲ್ ಇನ್ಫಾರ್ಮೇಷನ್ ಅಂತಲೂ ಇದೆ. ವರ್ಬಲ್ ಅಂದಾಗ ಎದುರುಗಡೆ ವರ್ಬಲ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಏನು ಬೇಕಾಗುತ್ತೆ, ಆ ವ್ಯಕ್ತಿ ಬರ್ತಾನೆ. ಹಿ ಪ್ರೊವೈಡ್ಸ್ ವರ್ಬಲ್ ಇನ್ಫಾರ್ಮೇಷನ್, ಬಾಡಿ ಲ್ಯಾಂಗ್ವೇಜ್ ಮತ್ತೊಂದು ಮೂಲಕ ಅವರು ಅದನ್ನು ತೊಗೊಳ್ತಾರೆ ಮಾಹಿತಿನ. ಹಾಗಾಗಿ ಅವ್ರನ್ನ ವಿಜುವಲ್ ಲರ್ನರ್ಸ್ ಅಂತ ನಾವು ಹೇಳ್ಬೋದು. ದ ಪ್ರೋಗ್ರೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಆಫ್ ರೀಡಿಂಗ್ ಸ್ಕಿಲ್ಸ್ ಆಫ್ ಅ ಲ್ಯಾಂಗ್ವೇಜ್ ಓವರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಮೇ ಬಿ ಇವ್ಯಾಲ್ಯೂಟೆಡ್. ನೋಡಿ, ರೀಡಿಂಗ್ ಸ್ಕಿಲ್ಸ್ ಆಫ್ ಅ ಲ್ಯಾಂಗ್ವೇಜ್, ಒಬ್ಬರು ರೀಡಿಂಗ್ ಸ್ಕಿಲ್ಸನ್ನು ಅಸೆಸ್ಮೆಂಟ್ ಮಾಡಬೇಕು ಅಂತಂದರೆ ಒಂದು ಲಾಂಗ್ ಟೈಮಿಗೆ ಅದರ ಇವ್ಯಾಲ್ಯೂಷನ್ ಹೇಗೆ ಮಾಡ್ಬೋದು? ಬೈ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೀಡ್ ಅಲೌಡ್. ಅವರ ಜೋರಾಗಿ ಬಾಯ್ಬಿಟ್ಟು ಓದೋದಕ್ಕೆ ಹೇಳ್ಬೋದು ಅವ್ರು ರೀಡಿಂಗ್ ಅಸೆಸ್ಮೆಂಟ್ ಮಾಡೋದಾದರೆ. ಅಸೆಸಿಂಗ್ ಸ್ಟೂಡೆಂಟ್ಸ್ ಇಂಟರ್ಪ್ರಿಟೇಷನ್ ಆಫ್ ಟೆಕ್ಸ್ಟ್, ಒಂದು ಟೆಕ್ಸ್ಟನ್ನು ಕೊಟ್ಟು ಅದನ್ನು ಇಂಟರ್ಪ್ರಿಟ್ ಮಾಡಪ್ಪ ಅಂತ ಹೇಳ್ಬೋದು, ಅಂದರೆ ಅದನ್ನು ಅರ್ಥ ಹೇಳು ಅಂತ ಹೇಳ್ಬೋದು. ಸೆಟ್ಟಿಂಗ್ ಅ ರೀಡಿಂಗ್ ಟಾಸ್ಕ್ ವಿತ್ ಎ ವೆರೈಟಿ ಆಫ್ ಟೆಸ್ಟ್, ಬೇರೆ ಬೇರೆ ಟೆಸ್ಟ್ಗಳನ್ನು ಇಟ್ಟು, ವೆರೈಟಿ ಟೆಸ್ಟ್ಗಳನ್ನ ಇಟ್ಟು ರೀಡಿಂಗ್ ಟಾಸ್ಕ್ನ ಕೊಡ್ಬೋದು. ಥ್ರೂ ದ ಸ್ಟೂಡೆಂಟ್ಸ್ ಅಪ್ರಿಷಿಯೇಷನ್ ಆಫ್ ಸ್ಟೈಲಿಸ್ಟಿಕ್ ಡಿವೈಸಸ್, ಮಕ್ಕಳಿಗೆ ಆ ಲ್ಯಾಂಗ್ವೇಜಲ್ಲಿ ಬಳಸಿರೋ ಸ್ಟೈಲಿಸ್ಟಿಕ್ ಡಿವೈಸಸ್ ಬಗ್ಗೆ ಹೇಳ್ಬೋದು. ನೋಡಿ, ಯು ಕ್ಯಾನ್ ಸಿ ದಟ್ ಇಲ್ಲಿ ಕೊಟ್ಟಿರೋ ಪ್ರತಿಯೊಂದು ಆಪ್ಷನ್ಸು ಕೂಡ ಸೂಕ್ತ ಅಂತ ಅನಿಸ್ತದೆ. ಯೂಶ್ವಲಿ ನಾವು ಟೆಸ್ಟ್ ತೊಗೋಬೇಕು, ರೀಡಿಂಗ್ ಟೆಸ್ಟನ್ನು ಮಾಡಿಸ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಜೋರಾಗಿ ಓದೋಕ್ಕೆ ಹೇಳ್ತೀವಿ. ಬಟ್ ದಟ್ ಈಸ್ ನಾಟ್ ದ ರೈಟ್ ವೇ, ಅದು ಸರಿಯದಲ್ಲ. ಅಸೆಸ್ಸಿಂಗ್ ದ ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಹೇಳ್ತೀವಿ. ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಹೇಳೋದು ಅಂದರೆ ಕಾಂಪ್ರೆನ್ಷನ್ ಟೆಸ್ಟ್ ಮಾಡೋದು ಅಂತ ಆಗುತ್ತೆ. ಅದು ಕಾಂಪ್ರೆನ್ಷನಲ್ಲಿ 10 ಆಯಾಮಗಳಿರುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಯಾವುದು ಅಂತಂದರೆ, ಸರಿಯಾದ ರೀತಿ ಅಂದರೆ ಸೆಟ್ಟಿಂಗ್ ಅ ರೀಡಿಂಗ್ ಟಾಸ್ಕ್ ವಿತ್ ವೆರೈಟಿ ಆಫ್ ಟೆಸ್ಟ್, ಬೇರೆ ಬೇರೆ ಟೆಸ್ಟ್ ರೂಪದಲ್ಲಿ, ವೆರೈಟಿ ಆಫ್ ಟೆಸ್ಟ್ಗಳ ರೂಪದಲ್ಲಿ ಟೆಸ್ಟ್ ಒಂದು ರೀಡಿಂಗ್ ಟಾಸ್ಕನ್ನು ಸೆಟ್ ಮಾಡೋದರಲ್ಲಿ ಜಾಣತನ ಇದೆ. ವೆರೈಟಿ ಇರಬೇಕು, ದೇರ್ ಶುಡ್ ಬಿ ವೈಡ್ ವೆರೈಟಿ ಇರಬೇಕು. ನೋಡಿ, ಹಾಗಾಗಿ ದಟ್ ಈಸ್ ದ ಆನ್ಸರ್, ಆಪ್ಷನ್ ಸಿ. ಮುಂದಿನ ಹೋಗೋಣ. ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಕಿಲ್ಸ್ ಕುಡ್ ಬಿ ಬೇಸ್ಡ್ ಆನ್. ಫಾರ್ಮೇಟಿವ್ ಅಸೆಸ್ಮೆಂಟ್, ಈ FA ಟೆಸ್ಟ್ ತೊಗೊಳ್ತಾರೆ. ರೈಟಿಂಗ್ ಸ್ಕಿಲ್ಸ್ ಟೆಸ್ಟ್ ಮಾಡೋದಕ್ಕೆ ಯಾವುದ್ರ ಮೇಲೆ ಇರಬೇಕು? ಹೌದಾ, ಗ್ರೂಪ್ ಡ್ಯಾನ್ಸಿಂಗ್ ಮಾಡಿಸ್ಬೋದಾ? ಮಾಡೆಲ್ ಮೇಕಿಂಗ್ ಇಂಡಿವಿಜುವಲಿ, ಅವರವ್ರ ಕೈಲಿ ಮಾಡೆಲ್ ಮೇಕಿಂಗ್ ಮಾಡಿಸೋದು ಕೂಡ ಒಂದು FA ಆಗುತ್ತಾ? ಸ್ಕ್ರಿಪ್ಟಿಂಗ್ ಆ ಸ್ಕಿಟ್ ಇನ್ ಪೇರ್ಸ್, ಗುಂಪಲ್ಲಿ ಒಂದು ಸ್ಕಿಟ್ಟಿಗೆ ಅವ್ರಿಗೆ ಒಂದು ನಾಟಕ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ಬರೆಯೋದಕ್ಕೆ ಹೇಳ್ಬೋದಾ? ಫಾರ್ಮಲ್ ರಿಟರ್ನ್ ಟೆಸ್ಟ್, ಒಂದು ರಿಟರ್ನ್ ಟೆಸ್ಟನ್ನು ಕೊಡ್ಬೋದಾ? ನಿಮಗೆಲ್ಲ ಅನ್ನಿಸ್ಬೋದು, ಸರ್ ಒಂದು ಫಾರ್ಮಲ್ ರಿಟರ್ನ್ ಟೆಸ್ಟ್ ಕೊಡಿಸ್ಬೋದಲ್ಲ ಅಂತ. ದಟ್ಸ್ ಟ್ರೂ. ಆದರೆ ಇಲ್ಲಿ ಫಾರ್ಮಲ್ ರಿಟರ್ನ್ ಟೆಸ್ಟ್ಗಿಂತನೂ ಬೆಟರ್ ಆಪ್ಷನ್ ಯಾವುದು ಅಂತಂದರೆ ಸ್ಕ್ರಿಪ್ಟಿಂಗ್ ಸ್ಕಿಟ್. ಒಂದು ನಾಟಕಕ್ಕೆ ಒಂದು ಸ್ಕ್ರಿಪ್ಟ್ ಬರ್ಸೋದಕ್ಕೇನಿದೆ, ಒಂದು ಫಾರ್ಮಲ್ ಆಗಿ ಇರುತ್ತೆ, ಇನ್ನೋವೇಟಿವ್ ಆಗೂ ಇರುತ್ತೆ, ನ್ಯೂ ಐಡಿಯಾ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಸರ್ ಇಲ್ಲಿ ಫಾರ್ಮಲ್ ರಿಟರ್ನ್ ಟೆಸ್ಟೇ ಇದೆ, ನೀವು ಅದು ಬಿಟ್ಟು ಇದು ಹೇಳ್ತಾ ಇದ್ದೀರಲ್ಲ ಅಂತಂದರೆ ದಟ್ ಈಸ್ ಆಲ್ಸೋ ಆಪ್ಷನ್. ಆದರೆ ಅದು ಯೂಶ್ವಲಿ ಟ್ರೆಡಿಷ್ನಲ್ ಒನ್ ಇದೆ. ಹಾಗಾದರೆ ಕುಡ್ ಬಿ ಬೇಸ್ಡ್ ಆನ್ ಅಂತ ಇದೆ. ಸೊ ಅದು ಮಾಡ್ಬೋದು. ಹಾಗೆ ನೆಕ್ಸ್ಟ್ ಹೋಗೋಣ. ನ್ಯೂ ಟೆಕ್ನಾಲಜಿ ಈಸ್ ಬಿಕಮಿಂಗ್ ಆ್ಯನ್ ಇಂಟಗ್ರಲ್ ಪಾರ್ಟ್ ಆಫ್ ಅವರ್ ಸೋಷಿಯಲ್ ಫ್ಯಾಬ್ರಿಕ್. ಹೌದು, ನ್ಯೂ ಟೆಕ್ನಾಲಜಿ ಬರ್ತಾ ಇದೆ. ಎವ್ರಿ ಡೇ ವಿ ಆರ್ ಹ್ಯಾವಿಂಗ್ ದೆಮ್. ದಿಸ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಕ್ಲಾಸ್ ರೂಮ್. ಅದು ಕ್ಲಾಸ್ ರೂಮಲ್ಲೂ ಕೂಡ ಗೊತ್ತಾಗುತ್ತೆ. ವಾಟ್ಸಾಪ್, ಟ್ವಿಟರ್, ಫೇಸ್ಬುಕ್, ವಿ ಟೀಚರ್ಸ್ ವಿ ಗೋ ಆನ್ ವಾಚಿಂಗ್ ದೆಮ್. ಅದಲ್ದಂಗೆ ಕ್ಲಾಸ್ ರೂಮಲ್ಲಿ ಮಕ್ಕಳೇನು ಮಾಡ್ತಾರೆ, ವೆನ್ ಸ್ಟೂಡೆಂಟ್ಸು ಈ ನ್ಯೂ ಟೆಕ್ನಾಲಜಿನ ಯುಟಿಲೈಸ್ ಮಾಡ್ತಾರೆ. ಅದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಆಪ್ಷನ್ ಏನಿದೆ, ಆಕ್ಟಿವ್ಲಿ ಸರ್ಚಿಂಗ್ ಫಾರ್ ಆನ್ಸರ್ಸ್ ಯೂಸಿಂಗ್ ಕಂಪ್ಯೂಟರ್ ಯೂಸ್ ಮಾಡಿ ಅವರು ಆನ್ಸರ್ಸನ್ನು ಸರ್ಚ್ ಮಾಡ್ತಾರೆ. ದಟ್ ಮೇ ಬಿ ದ ಆನ್ಸರ್. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಆ್ಯಕ್ಟಿವ್ಲಿ ದೇ ಆರ್ ಸರ್ಚಿಂಗ್ ಫಾರ್ ಆನ್ಸರ್ಸ್ ಯೂಸಿಂಗ್ ಕಂಪ್ಯೂಟರ್ಸ್ ಅನ್ನೋದು ಏನು ಮಾಡುತ್ತೆ, ಇಟ್ ರಿಫ್ಲೆಕ್ಟ್ ಏನಂದರೆ ನ್ಯೂ ಟೆಕ್ನಾಲಜಿ ಕ್ಲಾಸ್ ರೂಮ್ ಒಳಗಡೆ ಬಂದಿದೆ, ಅದನ್ನು ನಾವು ಯುಟಿಲೈಸ್ ಮಾಡಬೇಕು ಅನ್ನೋದು ತೋರಿಸ್ಕೊಡುತ್ತೆ. ಮತ್ತು ನೆಕ್ಸ್ಟ್ ಯಾವುದು ಪಾಯಿಂಟ್ ಅಂತಂದರೆ ದಟ್ ಈಸ್ ದ ಆನ್ಸರ್. ಸ್ಯಾಂಡ್ವಿಚ್ ಟೆಕ್ನಿಕ್ ಅಂತ ಹೊಸ ಟೆಕ್ನಿಕ್ ಇದೆ. ಬೈಲಿಂಗ್ವಲ್ ಮೆಥಡಲ್ಲಿ ಒಂದು
ಈಗ ನೋಡೋಣ, ಈ ಸ್ಯಾಂಡ್ವಿಚ್ ಟೆಕ್ನಿಕ್ ಅಂದರೆ ಸ್ಯಾಂಡ್ವಿಚಲ್ಲಿ 3 ಲೇಯರ್ಸ್ ಇರುತ್ತೆ. ಹಾಗೆಯೇ ಈ ಸ್ಯಾಂಡ್ವಿಚ್ ಟೆಕ್ನಿಕ್ಕನ್ನು ಬೈಲಿಂಗ್ವಲ್ ಮೆಥಡಲ್ಲಿ ಬಳಸ್ತಾರೆ. ಇಲ್ಲಿ 3 ಫೇಸ್ ಸ್ಟ್ರಕ್ಚರ್ ಇರುತ್ತೆ, 3 ಹಂತದ ಸ್ಟ್ರಕ್ಚರ್ ಇರುತ್ತೆ. ಹಾಗಾದರೆ ಆ ಸ್ಟ್ರಕ್ಚರ್ ಯಾವುದು ಅಂತ ಪ್ರಶ್ನೆ ಇದೆ, ರೈಟ್? ಹಾಗಾದರೆ ಆ ಸ್ಟ್ರಕ್ಚರ್ ಮತ್ತು ಯಾವುದಲ್ಲ ಸ್ನೇಹಿತರೆ, ಈ ಪ್ರೆಸೆಂಟೇಷನ್, ಪ್ರಾಕ್ಟೀಸ್ ಮತ್ತು ಪ್ರೊಡಕ್ಟ್ ಅನ್ನೋವಂಥ ಈ ಆಪ್ಷನ್ ರೈಟ್ ಇದೆ. ಈ ಸ್ಯಾಂಡ್ವಿಚ್ ಟೆಕ್ನಿಕಲ್ಲಿ 3 ಫೇಸ್ ಇರುತ್ತೆ: ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡಕ್ಷನ್. ಮೊದಲು ಟೀಚರ್ ಪ್ರೆಸೆಂಟ್ ಮಾಡ್ತಾರೆ ಯಾವ ಕಾನ್ಸೆಪ್ಟನ್ನು, ಆನಂತರ ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಆನಂತರ ಸ್ವಂತದಾಗಿ ತಾವೇ ಪ್ರೊಡಕ್ಷನನ್ನು ಮಾಡೋಕ್ಕೆ ಶುರು ಮಾಡ್ತಾರೆ, ಸೆಂಟೆನ್ಸ್ಗಳನ್ನು, ಮತ್ತೇನು ಅಲ್ಲ. ಹೌ ಕ್ಯಾನ್ ಯು ಗೆಟ್ ದ ಶೈ ಸ್ಟೂಡೆಂಟ್ಸ್ ಟು ಸ್ಪೀಕ್ ವೆನ್ ದೇ ಡು ನಾಟ್ ವಾಂಟ್ ಟು ಗೋ? ಈ ಶೈ, ತುಂಬ ನಾಚಿಕೆ ಇರುವಂಥ ಸ್ವಭಾವದ ಮಕ್ಕಳು ಮಾತಾಡೋಕ್ಕೆ ಇಷ್ಟಪಡಲ್ಲ, ದೇ ಡೋಂಟ್ ವಾಂಟ್ ಟು ಸ್ಪೀಕ್ ಅಪ್. ಅವಾಗ ಏನು ಮಾಡ್ತೀರಾ ಅಂದಾಗ, ಡೋಂಟ್ ಪ್ರೆಸರೈಸ್ ದೆಮ್, ಅವ್ರನ್ನ ಪ್ರೆಸರೈಸ್ ಮಾಡೋ ಅಗತ್ಯ ಇಲ್ಲ. ದೇ ವಿಲ್ ಕಮ್ ಅಪ್ ನ್ಯಾಚುರಲ್ಲಾಗಿ ಅವ್ರಿಗೆ ಬರುತ್ತೆ, ಮೈಂಡಲ್ಲಿ ಬರೋವರೆಗೂ ಕೂಡ ವೇಟ್ ಮಾಡಬೇಕಷ್ಟೆ, ಮತ್ತೇನಿಲ್ಲ ಸ್ನೇಹಿತರೆ. ಮುಂದಿನದು ನೋಡಿ, ಹೀಗೆ 14 ಕ್ವಶನ್ಸನ್ನು ಆನ್ಸರ್ ಡಿಸ್ಕಸ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಐ ಹ್ಯಾವಂಟ್ ಗಿವನ್ ಮಚ್ ಮೋರ್ ಡಿಸ್ಕ್ರಿಪ್ಷನ್ ಇನ್ ದ ಎಂಡ್ ಅನ್ಕೋಬೇಡಿ, ಯಾಕೆಂದರೆ ಲಿಮಿಟೆಡ್ ಆಗಿ ಹೇಳಿದ್ದೀನಿ. ಎನಿವೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಆನ್ಸರ್ ದೋಸ್ ಕ್ವಶನ್ಸ್.